ಕರ್ನಾಟಕ ರಾಜ್ಯಾದ್ಯಂತ ದಿಲ್ಮಾರ್ ಚಲನಚಿತ್ರ ನಮ್ಮ ಸ್ಥಳೀಯ ಯುವಕ ನಮ್ಮ ಶಿರಾ ತಾಲೂಕಿನವರೇ ಆದಂಥ ರಾಮಗೌಡ ಅವರು ಅಭಿನಯಿಸಿದಂತಹ ಒಂದು ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಮೊದಲನೇ ಪ್ರದರ್ಶನ ಹಲವಾರು ಚಿತ್ರಮಂದಿರಗಳಲ್ಲಿ ಇವತ್ತು ಪ್ರದರ್ಶನ ಕಂಡು ಒಂದು ಯುವ ಪ್ರತಿಭೆ ಯಾಕೆಂತ ಹೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ಚಲನಚಿತ್ರೋದ್ಯಮ ನಾವು ನೋಡ್ತಾ ಬಂದಾಗ ಇತ್ತೀಚಿನ ಕಾಲಘಟ್ಟದಲ್ಲಿ ಸುಮಾರು 2-3 ವರ್ಷಗಳಿಂದ ದಕ್ಷಿಣ ಭಾರತದ ಚಿತ್ರಗಳು, ದಕ್ಷಿಣ ಭಾರತದ ಚಿತ್ರಕಥೆಗಳು, ನಿರ್ಮಾಪಕರು, ನಿರ್ದೇಶಕರು ಜೊತೆಯಲ್ಲಿ ಯುವ ನಾಯಕ ನಟ ನಟಿಯರು ಅತ್ಯಂತ ಯಶಸ್ವಿಯಾಗಿ ಒಂದು ಚಲನಚಿತ್ರ ನಿರ್ಮಾಣ ಜೊತೆಯಲ್ಲಿ ನಿರ್ದೇಶನ, ಅಭಿನಯ ಯಶಸ್ವಿಯಾಗಿ ಕಾಣ್ತಿರ್ತಕ್ಕಂಥದ್ದು ದಕ್ಷಿಣ ಭಾರತದ ಚಿತ್ರಗಳು. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ KGF ಚಿತ್ರ ಯಶಸ್ಸಿನ ನಂತರ ಕರ್ನಾಟಕ ಚಿತ್ರೋದ್ಯಮ ಮತ್ತೊಂದು ಹಂತ ತಲುಪಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಗ್ಗಳಿಕೆಯ ಒಂದು ವಿಚಾರವಾಗಿರ್ತಕ್ಕಂಥದ್ದು. ಕಾಂತಾರ ಇರ್ಬೋದು, ಕಾಂತಾರ ಚಾಪ್ಟರ್ 1 ಇರ್ಬೋದು, ಇವೆಲ್ಲವೂ ಕೂಡ ಭಾರತ ದೇಶಾದ್ಯಂತ ಅತ್ಯಂತ ಪ್ರಶಂಸೆಗೆ ಒಳಗೊಂಡಿರ್ತಕ್ಕಂಥ ಚಿತ್ರಗಳು. ಕರ್ನಾಟಕ ಚಿತ್ರೋದ್ಯಮ ಬೆಳಿಬೇಕು, ಕನ್ನಡ ಭಾಷೆ ವೃದ್ಧಿಯಾಗಬೇಕು, ಉತ್ತಮ ಪ್ರತಿಭೆಗಳು ವೃದ್ಧಿಯಾಗಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಭಿಲಾಷೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಮಗೌಡ ಅವರು ಈ ಒಂದು ದಿಲ್ಮಾರ್ ಚಿತ್ರ ಅಭಿನಯ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರದರ್ಶನ ಕಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರೈಸಲು ಇಷ್ಟಪಡ್ತೇನೆ. ಜೊತೆಯಲ್ಲಿ ಮುಂದುವರಿದು, ಏಕೆಂತ ಹೇಳಿದ್ರೆ ಈ ಒಂದು ಚಿತ್ರೋದ್ಯಮ ಅಂತಕ್ಕಂಥದ್ದು, ಚಲನಚಿತ್ರ ಅಂತಕ್ಕಂಥದ್ದು ಒಂದೇ ಚಿತ್ರದಲ್ಲಿ ಯುವಕನ ಒಂದು ಪ್ರತಿಭೆ ನಿರ್ಧಾರ ಮಾಡ್ತಕ್ಕಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರು ತಾವು ನೋಡಿರ್ಬೋದು, ಕಾಂತಾರ ಅವ್ರು ಮಾಡಲಿಕ್ಕಿಂತ ಮುಂಚೆ ಸುಮಾರು 2011 ಇಸ್ವಿಯಿಂದ ಕೂಡ ಅವರ ಅಭಿನಯ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಹಲವಾರು ಚಿತ್ರಗಳನ್ನು ಮಾಡಿ ಏಳು ಬೀಳುಗಳನ್ನು ಕಂಡು ತದನಂತರ ಇವತ್ತು ಕಾಂತಾರ ಚಾಪ್ಟರ್ 1 ಯಶಸ್ವಿಯಾಗಿ ಇವತ್ತು ಭಾರತದಾದ್ಯಂತ ಅಲ್ಲದಲ್ಲೇ ವಿಶ್ವದಾದ್ಯಂತ ಕೂಡ ಹೆಸರು ಮಾಡಿರ್ತಕ್ಕಂಥದ್ದು. ಅದರಿಂದ ಎಲ್ಲರೂ ಕೂಡ ಯುವ ಪ್ರತಿಭೆಗೆ ಪ್ರೋತ್ಸಾಹ ನೀಡಬೇಕು. ಕನ್ನಡ ಚಿತ್ರ ಅಭಿಮಾನಿಗಳು ಕೂಡ ಯುವ ನಟರನ್ನು ಪ್ರೋತ್ಸಾಹಿಸಿ ಮುಂದುವರಿದು ಅವರು ಇನ್ನು ಹೆಚ್ಚು ಚಿತ್ರ ಅಭಿನಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿರ್ಮಾಣ ಅಥವಾ ನಿರ್ದೇಶಕರಾಗಿ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ, ರಾಮಗೌಡ ಅವರು ಇನ್ನೂ ಉತ್ತಮ ಚಿತ್ರಗಳನ್ನು ಮುಂದುವರೆದು ಮಾಡುವಂತಾಗಲಿ, ಭಗವಂತ ಅವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತೀನಿ.